ಹರಿ ಓಂ. ಆಪಾದಮೌಳಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತು ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ ವಿದ್ಯಾವಿನಯಸಂಪನ್ನಾನ್ ಶಾಂತಾದಿಗುಣಬ್ರಹ್ಮಿತಾನ್ ಸ್ವಶಾಸ್ತ್ರಪ್ರವಚನಾಸಕ್ತಾನ್ ಎಲೆಮಲಾರ್ಯನ್ ಗುರೂನ್ ಭಜೆ. ಪೃಥ್ವೀಮಂಡಲಮಧ್ಯಸ್ಯಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೇ ಗುರುಮಮ. ಹರಿ ಓಂ. ಶ್ರೀ ಶಾಪಾಹಿ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸ ರಚಿಸಿದ ಭವ್ಯ ಗ್ರಂಥ. ಶಾಸ್ತ್ರ ಪ್ರಮೇಯಗಳು ಉಪನಿಷತ್ ಸಾರಭೂತವಾಗಿದೆ. 180 ಗಜ್ಜೆ ಮಾಲೆಗಳು. ನಾವು 82ರಿಂದ 92ನೇ ಗಜ್ಜೆಯನ್ನು ನೋಡುತ್ತಿದ್ದೆವು. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ ಮತ್ತು ಪರಾಶರ ವರದ. 10 ಜನ ವರದರು ಎಂದರೆ ಭಗವಂತನ ಅತ್ಯಂತ ಉತ್ತಮವಾದ ಅನುಗ್ರಹಕ್ಕೆ ಪಾತ್ರರಾದವರು ಎಂದು ಹೆಸರು. ಜೀವರು ಅನಂತ ಸಂಖ್ಯೆಯಲ್ಲಿ ಇದ್ದಾರೆ. ಎಲ್ಲ ಜೀವರು ಭಗವಂತನ ದಾಸರಾಗಿದ್ದಾರೆ. ಹರೇರನುಚರಾಃ ನೀಚೋಚ ಭಾವಂ ಗತಃ ಎಂಬುದು ಮಧ್ವಮತದ ಪ್ರಮೇಯ ಭಾಗವನ್ನು ಶ್ರೀ ಪುರಂದರದಾಸರು ಸುಂದರವಾಗಿ ನಮಗೆ ತಿಳಿಸುತ್ತಿದ್ದಾರೆ. 10 ಎಂಬುದು ಅನಂತ ಸಂಖ್ಯೆ ವಾಚಿಯಾದ್ದರಿಂದ ಜೀವರು ಅನಂತ ಸಂಖ್ಯೆಯಲ್ಲಿದ್ದಾರೆ. ಅವರಲ್ಲಿ 3 ವಿಧ: ಸಾತ್ವಿಕರು, ರಾಜಸರು, ತಾಮಸರು. ಸಾತ್ವಿಕರು ಭಗವಂತನನ್ನು ಆರಾಧನೆಯ ಕ್ರಮವನ್ನು ನಾವು ವಿಶೇಷ ಆಕಾರವಾಗಿ ಪುರಂದರದಾಸರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಭಗವಂತನ ಆರಾಧನೆ ಮಾಡುವ ಕ್ರಮ ಉಪನಿಷತ್ತಲ್ಲಿ ವಿಸ್ತಾರವಾಗಿ ತಿಳಿಸಲಾಗಿದೆ. ಪ್ರಸ್ತುತ ಐತರೇಯ ಉಪನಿಷತ್ತನ್ನು ನಾವು ಅನುಸಂಧಾನ ಮಾಡುತ್ತಿದ್ದೆವು. ಶ್ರೀಮದಾನಂದ ತೀರ್ಥರು ವಾಯುದೇವರು ಎಲ್ಲರಿಗೂ ಮೂಲ ಗುರುಗಳಾದ್ದರಿಂದ ಭಗವಂತನನ್ನು ಉಪಾಸನೆ ನಮ್ಮ ಶರೀರದಲ್ಲೇ ಹೇಗೆ ಮಾಡಬೇಕು ಎಂಬುದನ್ನು ತಿಳಿಯಾಗಿ ಬಿಡಿಯಾಗಿ ತಿಳಿಸುತ್ತಿದ್ದಾರೆ. ಭಗವಂತ ಬಿಂಬರೂಪನಾಗಿ ನಮ್ಮ ಹೃತ್ಕಮಲ ಮಧ್ಯದಲ್ಲಿ ವಾಸ ಮಾಡಿದ್ದಾನೆ. ನಾವು ಸ್ವಯಂ ವ್ಯಕ್ತವ ಎಂದು ಹೇಳಿ ಪ್ರಸಿದ್ಧವಾದ ಅಯೋಜ ಮಥುರ ಮಾಯಾ ಎಂದು ಹೇಳಿ ಮುಂತಾಗಿ ಹೇಳುತ್ತೇವೆ. ಆದರೆ ಅದಕ್ಕಿಂತಲೂ ಮುಖ್ಯವಾಗಿ ನಾವು ತಿಳಿಯಬೇಕಾದ ಸ್ವಯಂ ವ್ಯಕ್ತ ಎಂದರೆ ಕೇವಲ ನಮ್ಮ ಹೃದಯದಲ್ಲೇ ಭಗವಂತನೇ ತಾನೇ ಬಂದು ನಿಲ್ಲಿಸಿದ್ದಾನೆ. ಇದು ಅತ್ಯಂತ ಸಮಂಜಸವಾದ, ಎಲ್ಲರಿಗೂ ಅನುಭವಿಸಬಹುದಾದಂಥ, ಎಲ್ಲರೂ ತಿಳಿಯಲೇಬೇಕಾದಂಥ ಸ್ವಯಂ ವ್ಯಕ್ತ ಪ್ರದೇಶವಾಗಿದೆ. ಭಗವಂತ ನಮ್ಮೊಳಗೆ ಇರುವುದರಿಂದ ನಮಗೆ ಶಕ್ತಿ ಇದೆ, ಪ್ರಾಣವಿದೆ, ತ್ರಾಣವಿದೆ, ಜ್ಞಾನವಿದೆ, ನಮಗೆ ಆಶ್ರಯನಾಗಿದ್ದಾನೆ. ಆದ್ದರಿಂದ ಭಗವಂತನನ್ನು ವಿಶೇಷಾಕಾರವಾಗಿ ನಾವು ಸ್ಮರಿಸಬೇಕು. ಭಗವಂತ ಹೃದಯ ಮಧ್ಯದಲ್ಲಿದ್ದು ಹೇಗೆ ಆಶ್ರಯನಾಗಬಲ್ಲ ಎಂಬುದನ್ನು ವೈಜ್ಞಾನಿಕವಾಗಿ ನೋಡಬಹುದಾದರೆ, ಯಾವುದೇ ಒಂದು ವೃತ್ತ, ಆ ವೃತ್ತವನ್ನು ಬರೆಯುವಾಗ ಕೇಂದ್ರ ಬಿಂದು ಎಂಬತಕ್ಕಂಥದ್ದಿರುತ್ತೆ. ಆ ಕೇಂದ್ರ ಬಿಂದು 360 ಡಿಗ್ರಿ ಪರದೆಯನ್ನು ಅದು ವ್ಯಾಪಿಸಿರುತ್ತದೆ ತನ್ನ ಪ್ರಕಾಶದಿಂದ. ಆ ಬಿಂದುವಿನಲ್ಲಿ ಇರತಕ್ಕಂಥ ಶಕ್ತಿ ಅಗಾಧವಾಗಿರುತ್ತದೆ. ಅದನ್ನು ನಾವು ವೃತ್ತಾಕಾರದ ಎಲ್ಲ ಕಣಗಳಿಂದ ಕಂಡರೂ ಸಹ ನಮಗೆ ಪೂರ್ಣವಾಗಿ ತಿಳಿಯಲು ಸಾಧ್ಯವೇ ಆಗುವುದಿಲ್ಲ. ಎಲ್ಲವೂ ಕೇಂದ್ರೀಕೃತವಾಗಿ ಇರುವುದರಿಂದ ಅದಕ್ಕೆ ಕೇಂದ್ರ ಬಿಂದು, ಕೇಂದ್ರ ಎಂದ ಹೆಸರು. ಹಾಗೆ ಹೃದಯ ಮಧ್ಯ ಎಂಬತಕ್ಕಂಥದ್ದು ಇಡೀ ಶರೀರದ ಕೇಂದ್ರ ಬಿಂದು. ಆ ಭಗವಂತ ಕೇಂದ್ರ ಬಿಂದುವಿನಲ್ಲಿ ನಿಂತು ಇಡೀ ಶರೀರವನ್ನು ಪರದೆಯಂತೆ ನಾವು ಹೇಗೆ ತಿಳಿಯುತ್ತೇವೋ ಹಾಗೆ ಭಗವಂತ ವ್ಯಾಪಿಸಿದ್ದಾನೆ. ಇದನ್ನು ನಾವು ಹೇಗೆ ತಿಳಿಯುವುದು ಎಂದರೆ, ಸೃಷ್ಟಿಯಲ್ಲಿ ಮೂಲ ಪುರುಷನಾದ ಬ್ರಹ್ಮದೇವರ ಶರೀರವನ್ನು ಭಗವಂತ
ಹೇಗೆ ಹೊಕ್ಕಿದ್ದಾನೆ ಎಂಬುದನ್ನು ಪ್ರಸ್ತುತ ಉಪನಿಷತ್ತು ನಮಗೆ ತಿಳಿಸ್ತಾ ಇದೆ. ಭಗವಂತ ಬ್ರಹ್ಮದೇವರ ಹೃದಯ ಮಧ್ಯದಲ್ಲಿ ಸ್ಥಾಪಿತನಾದ್ದರಿಂದ ಆ ಭಗವಂತನನ್ನು ಬ್ರಹ್ಮದೇವರು ಚತುರ್ಮುಖ ಬ್ರಹ್ಮದೇವರು ಉಪಾಸನೆ ಮಾಡಿದರು ಎಂಬುದನ್ನು ತಿಳಿಸುವ ಮೂಲಕ ಬ್ರಹ್ಮದೇವರು ಸೃಷ್ಟಿಸಿದ ಸಕಲ ಜೀವರ ಶರೀರದಲ್ಲಿಯೂ ಸಹ ಭಗವಂತ ಕೇಂದ್ರೀಕೃತವಾಗಿ ತನಗೆ ತಾನೇ ಬಂದು ನೆಲೆಸಿದ್ದಾನೆ. ಭಗವಂತ ಸ್ವಯಂಭೂಹು, ಆದ್ದರಿಂದ ತಾನಿದ್ದು ಜೀವರನ್ನೂ ಸಹ ರಕ್ಷಿಸುತ್ತಿದ್ದಾನೆ. ಕೇವಲ ಜೀವರನ್ನಲ್ಲ, ಇಡೀ ವಿಶ್ವವನ್ನೇ ರಕ್ಷಿಸುತ್ತಿದ್ದಾನೆ. ಆದ್ದರಿಂದ ವಿಶ್ವದ ಕೇಂದ್ರ ಭಾಗ ಅಂದರೆ ಯಾವುದು ನಾವು ಚಿಂತಿಸಬೇಕಾಗಿದೆ. ಭಗವಂತ ಕೇಂದ್ರೀಕೃತವಾಗಿ ಅಂದರೆ ಸಮುದ್ರಶಾಹಿಯಾಗಿ ಭಗವಂತ ನೆಲೆಸಿದ್ದಾನೆ ಎಂದು ನಾವು ತಿಳಿಯಬೇಕು. ಆ ಸಮುದ್ರಶಾಹಿ ಅಂದರೆ ಏನರ್ಥ? ಆದರೆ ಆ ಸಮುದ್ರದ ಒಂದು ಬಿಂದು, ಒಂದು ಕಣದಲ್ಲಿ ಇಡೀ ವಿಶ್ವದ ಕೇಂದ್ರವಾಗಿದೆ ಎಂಬುದನ್ನು ನಾವು ತಿಳಿಯಬಹುದಾಗಿದೆ. ಅದರಂತೆ ಆಕಾಶದಲ್ಲಿ ಕೇಂದ್ರ, ಪ್ರತಿಯೊಂದು ಮಂಡಲದಲ್ಲೂ ಸಹ ಕೇಂದ್ರವನ್ನು ನಾವು ಗುರುತಿಸಬೇಕು. ಆ ವಿಷಯವನ್ನು ಇಲ್ಲಿ ಪ್ರಸ್ತಾಪ ಮಾಡುತ್ತಿದೆ. ಪ್ರಪದ, ಊರು, ಉದರ ಎಂಬ ಮುಂತಾದ ಶಬ್ದಗಳ ಇತಿಹಾಸವನ್ನು ತಿಳಿಸ್ತಾ ಇದೆ. ತಂ ಪ್ರಪದಾಭ್ಯಾಂ ಪ್ರಾಪದ್ಯತ ಬ್ರಹ್ಮ ಇಮಂ ಪುರುಷಂ ಯತ್ ಪ್ರಪದಾಭ್ಯಾಂ ಪ್ರಾಪದ್ಯತ ಬ್ರಹ್ಮ ಇಮಂ ಪುರುಷಂ ತಸ್ಮಾತ್ ಪ್ರಪದೇ ಇತ್ಯಾಚಕ್ಷ್ಯತೆ. ಶಫಾಖುರಾ ಇತ್ಯನ್ಯೇಷಾಂ ಪಶೂನಾಂ ತದ್ ಊರ್ಧ್ವಂ ಉಪಸರ್ಪತ್ ತಾ ಊರುಂ ಅಭವತಾಂ ಊರುಂ ಗೃಹೀಣಮಿತ್ಯಬ್ರವೀತ್ ತದ್ ಉದರಂ ಅನುಭವತ್ ಊರ್ವೇವ ಮೇ ಕುರ್ವತ್ಯಬ್ರವೀತ್ ತದ್ ಉದರೋ ಭವತ್ ಉದರಂ ಬ್ರಹ್ಮ ಇತಿ ಶಾರ್ಖರಾಕ್ಷಃ ಉಪಾಸತೆ ಹೃದಯಂ ಬ್ರಹ್ಮ ಯಚ್ಚರಣಯೋಃ ಬ್ರಹ್ಮ ಹಿ ಏವತ ಈ ಊರ್ಧ್ವಂ ಶ್ವೇವೋ ಉದಸರ್ಪತ್ ತಶ್ಶಿರೋಶ್ರಯಃ ಯಶ್ಶಿರೋ ಆಶ್ರಯತ ತಶ್ಶಿರೋ ಅಭವತ್ ತಶ್ಶಿರಸಃ ಶಿರಸ್ತ್ವಂ ತಾಯೇತಾ ಶೇಸ್ತಶ್ರಿಯಃ ಶಿತಃ ಚಕ್ಷುಃ ಶ್ರೋತ್ರಂ ಮನೋ ವಾಕ್ ಪ್ರಾಣಃ ಶ್ರಯಂತೆ ಅಸ್ಮಿಶ್ರೇಯೋ ಯಏವ ಏತಶ್ಶಿರಸಃ ಶಿರಸ್ತ್ವಂ ವೇದ. ಶ್ರೀಮದೈತರೇಯ ಉಪನಿಷತ್ ಪುರುಷಾಕಾರದ ಇಡೀ ಶರೀರವನ್ನು ಭಗವಂತ ವ್ಯಾಪಿಸಿದ ವಿಶಿಷ್ಟ ರೀತಿಯನ್ನು ತಿಳಿಸ್ಕೊಡ್ತಾ ಇದೆ. ತಂ ಪ್ರಪದಾಭ್ಯಂ ಪ್ರಾಪದ್ಯತ ಬ್ರಹ್ಮ ಇಮಂ ಪುರುಷಂ ಯತ್ ಪ್ರಪದಾಭ್ಯಾಂ ಪ್ರಾಪದ್ಯತ ಬ್ರಹ್ಮ ಇಮಂ ಪುರುಷಂ ತಸ್ಮಾತ್ ಪ್ರಪದೇ ಚಾಚಕ್ಷ್ಯತೆ. ಪರಬ್ರಹ್ಮ ವಾಸುದೇವನು ಜ್ಞಾನಿಗಳಲ್ಲಿ ಶ್ರೇಷ್ಠನಾದ ಪುರುಷಾಕಾರ ಚತುರ್ಮುಖನ ಶರೀರವನ್ನು ಕಾಲಿನ ತುದಿಯಿಂದ ಪ್ರವೇಶಿಸಿದನು. ಪ್ರತಿಯೊಬ್ಬರ ಹೆಬ್ಬೆರಳು ಏನಿದೆ, ಆ ಹೆಬ್ಬೆರಳಿನಲ್ಲಿ ಕಾಣತಕ್ಕಂಥ ಅಂಗುಷ್ಟ ಅಂತ ನಾವು ಏನಕ್ಕೆ ತಿಳಿಯುತ್ತೇವೆ, ಅಂಗುಷ್ಟ ಮಧ್ಯದ ಬೆರಳು ಮತ್ತು ಹೆಬ್ಬೆರಳು, ಅಲ್ಲಿ ಉಗುರು ಭಾಗದಲ್ಲಿ ಏನು ಭಾಗವಿದೆ ಆ ಭಾಗದಿಂದ ಭಗವಂತ ಪ್ರವೇಶ ಮಾಡಿದ. ಆದ್ದರಿಂದ ಪುರುಷಾಕಾರ ಚತುರ್ಮುಖ ಶರೀರವನ್ನು ಕಾಲಿನ ತುದಿಯಿಂದ ಪ್ರವೇಶಿಸುವುದರಿಂದ ಪುರುಷನ ಕಾಲಿನ ತುದಿಗೆ ಪ್ರಪದ ಎಂದು ಹೆಸರಾಯಿತು. ಆದ್ದರಿಂದ ಎಲ್ಲರೂ ಅದನ್ನು ಪ್ರಪದ ಎನ್ನುತ್ತಾರೆ. ಬೇರೆ ಪ್ರಾಣಿಗಳ ಕಾಲಿನ ತುದಿಯನ್ನು ಶಫ, ಖುರ
ಎಂದು ಮುಂತಾಗಿಯೇ ಕರೆಯುತ್ತಾರೆ. ಇದನ್ನು ನಾವು ಪ್ರಪದ ಎಂಬುದನ್ನು ತಾವು ಚೆನ್ನಾಗಿ ತಿಳಿಯಬೇಕು. ಭಗವಂತ ಬ್ರಹ್ಮದೇವರ ಪುರುಷಾಕಾರ ಮೊದಲುಗೊಂಡು ಎಲ್ಲ ಶರೀರವನ್ನು ಹೇಗೆ ಪ್ರವೇಶಿಸುತ್ತಾನೆ? ಕಾಲಿನ ತುದಿಯ ಭಾಗದಿಂದ ಶರೀರದೊಳಗೆ ಪ್ರವೇಶ ಮಾಡುತ್ತಾನೆ ಎಂದರೆ ನಮ್ಮ ಕಾಲಿಗೆ ಶಕ್ತಿ ಕೊಡತಕ್ಕಂಥ ಅವನು ಭಗವಂತ ಮಾತ್ರ. ಉದಾಹರಣೆಗೆ ನಾವು ಒಂದು ದೀಪವನ್ನು ಹಚ್ಚುವಾಗ ವಿದ್ಯುತ್ ಹರಿಸುತ್ತೇವೆ. ವಿದ್ಯುತ್ ಹರಿಸುವಾಗ ಆ ತಂತಿ ಎಲ್ಲಿಂದ ಹರಿದು ಬರುತ್ತದೆ? ಯಾವುದೋ ಕೆಳಭಾಗದಿಂದ ಮೇಲೆ ಹತ್ತಿ ಉರಿಯುತ್ತದೆ. ಕಂಬದ ದೀಪವನ್ನು ನಾವು ನೋಡಬೇಕಾದರೆ ಅದು ಕೆಳಗಿನಿಂದ ಹರಿದು ಮೇಲೆ ಹೋಗಿರುತ್ತದೆ, ಉದ್ದಗಲಕ್ಕೂ ಹರಿಯುತ್ತದೆ. ಈ ಶಕ್ತಿ ಪ್ರವಾಹ ರೂಪದಲ್ಲಿ ಹರಿಯುತ್ತದೆ. ಭಗವಂತನಾದರೆ ಎಲ್ಲ ಕಡೆ ವಿಶ್ವನಾಮಕನಾಗಿದ್ದಾನೆ. ಆದರೆ ಕಾಲಿಗತನಾಗಿ ಎಲ್ಲಿ ತೋರಿಸುತ್ತಾನೋ ಅದನ್ನು ವಿಶೇಷ ಆಕಾರವಾಗಿ ಉಪಾಸನೆ ಮಾಡಬೇಕು ಎಂದರ್ಥ. ಸಕಲರು ಬ್ರಹ್ಮದೇವರ, ದೇವತೆಗಳ, ವಿಪ್ರರ, ಯಾವ ಶ್ರೇಷ್ಠ ಸುವಾಸಿನಿಯರ ಪಾದ ಮುಟ್ಟಿ ನಮಸ್ಕರಿಸುವ ಅಭಿಪ್ರಾಯ ಏನು? ಭಗವಂತ ಮೊಟ್ಟ ಮೊದಲಿಗೆ ಈ ಶರೀರವನ್ನು ಪ್ರವೇಶಿಸಿದ ಭಾಗ ಪ್ರಪದ ಎಂದು ಹೆಸರು. ನಾವು ಒಂದು ಶಿಲೆಯಲ್ಲಿ, ಬೆಟ್ಟದ ತಪ್ಪಲಲ್ಲೋ ನದಿಯ ದಡದಲ್ಲೋ ಒಂದು ಶಿಲೆ ಬೆಳೆಯುತ್ತಾ ಇದೆ ಎಂದರೆ ಅಲ್ಲಿ ಅದನ್ನು ಮುಟ್ಟಿ ನಾವು ನಮಸ್ಕಾರ ಮಾಡುತ್ತೇವೆ. ನಾವು ಏನು ಅಂದುಕೊಳ್ಳುತ್ತೇವೆ? ಇದು ಮೂಲ ಭಾಗದಿಂದ ಬಂದಿದೆ ಅಂದರೆ ಅದರ ಆಳ ಎಲ್ಲಿ ಹೋಗಿರುತ್ತದೆ? ಆ ಭೂಮಿ ಒಳಗಡೆ ಬಹಳ ಆಳದಲ್ಲಿ ಹೋಗಿರುತ್ತದೆ. ಅದು ಎಷ್ಟು ಆಳದಲ್ಲಿ ಹೋಗಿರುತ್ತದೆ ಎಂಬುದು ಬೇರೆ ಪುರಾಣದಲ್ಲಿ ಸ್ಪಷ್ಟವಾಗಿ ತಿಳಿಸಲಾಗಿದೆ. ಬ್ರಹ್ಮದೇವರು ಮೇಲೆ, ವಿಷ್ಣು ಕೆಳಗಡೆ ಹೋದರೂ ಸಹ ಅದರ ಅಂತವನ್ನೇ ಕಾಣಲು ಸಾಧ್ಯವಿಲ್ಲ ಎಂದು ವಿವರಿಸಲಾಗಿದೆ. ಅಂದರೆ ಇದರರ್ಥ ಆದಿಮೂಲಂ, ಭಗವಂತ ಎಲ್ಲಕ್ಕೂ ಮೂಲನಾಗಿದ್ದಾನೆ ಎಂದು ಹೆಸರು. ಆದ್ದರಿಂದ ಪ್ರತಿಯೊಬ್ಬರ ಪಾದದಿಂದ ಭಗವಂತ ಪ್ರವೇಶ ಮಾಡಿದನು. ಆದ್ದರಿಂದ ಭಗವಂತನಿಗೆ ಪ್ರಪದ ಎಂದು ಹೆಸರಾಯಿತು ಎಂದು ತಿಳಿಯಬೇಕು. ನಾವು ಪ್ರಪದ ಎಂಬ ಹೆಸರಿನಿಂದ ಭಗವಂತನನ್ನು ಆರಾಧನೆ ಮಾಡಬೇಕು, ಉಪಾಸನೆ ಮಾಡಬೇಕು. ಒಂದು ಗೃಹವನ್ನು ಪ್ರವೇಶ ಮಾಡುವಾಗ ದ್ವಾರವಿರುತ್ತದೆ. ದ್ವಾರವನ್ನು ತೆಗೆದು ಮನೆಯೊಳಗೆ, ಮಠದೊಳಗೆ ನಾವು ಪ್ರವೇಶ ಮಾಡುತ್ತೇವೆ. ಹಾಗೆ ಭಗವಂತ ಪ್ರವೇಶ ಮಾಡಿದ ದ್ವಾರ ಯಾವುದು ಅಂದರೆ ಪ್ರಪದ. ಕಾಲಿನ ಹೆಬ್ಬೆರಳು, ಮುಖ್ಯವಾಗಿ ಎಡ ಮತ್ತು ಬಲದ ಎರಡೂ ಹೆಬ್ಬೆರಳಿನ ತುದಿ ಏನಿದೆ ಅದಕ್ಕೆ ಪ್ರಪದ ಎಂದು ಹೆಸರು. ಆದರೆ ಬೇರೆ ಬೇರೆ ಪ್ರಾಣಿಗಳಲ್ಲಿ ಈ ರೀತಿಯಾದ ಕಾದು ಸ್ಪಷ್ಟವಾಗಿ ಇಲ್ಲ. ಆ ಪ್ರಾಣಿಗಳ ಕಾಲಿನ ತುದಿಯನ್ನು ಶಫ, ಖುರ ಎಂದು ಮುಂತಾಗಿ ಕರೆಯುತ್ತಾರೆ. ಗೋವಿನ ಕಾಲಿಗೆ ಶಫ ಮತ್ತು ಇತರ ಪ್ರಾಣಿಗಳಿಗೆ ಖುರ ಎಂದು ಕರೆಯುತ್ತಾರೆ. ಪ್ರಪದ ಎಂಬುದು ಕೇವಲ ಮನುಷ್ಯನ ಆಕಾರದಲ್ಲಿ ಭಗವಂತ ಪ್ರವೇಶ ಮಾಡಿದ ರೀತಿ ಎಂದು ಉಪಾಸನೆ ಮಾಡಬೇಕು. ಯಾರು ಹೀಗೆ ಉಪಾಸನೆ ಮಾಡುತ್ತಾರೋ ಅವರಿಗೆ ಭಗವಂತನ ಅನುಗ್ರಹದಿಂದ ಕಾಲಿನಲ್ಲಿ ವಿಶೇಷ ಆಕಾರವಾದ ಶಕ್ತಿ ಇದ್ದು ಪ್ರಕಟವಾಗಿ ನಿರಂತರವಾಗಿ ನಾವು ತೀರ್ಥಯಾತ್ರಾದಿಗಳನ್ನು ಮಾಡುವುದಕ್ಕೆ ಸಹಕಾರಿಯಾಗುತ್ತದೆ. ಇದು ಮೊಟ್ಟ ಮೊದಲ ಉಪಾಸನೆಯೊಂದಿಗೆ ಅತ್ಯಂತ ಪ್ರಸ್ತುತವಾಗಿದೆ. ಎಲ್ಲರಿಗೂ ಕಾಲಿನ ನೋವು, ಮಂಡಿ ನೋವು ಅಂತ ಯಾಕೆ ಹೇಳ್ತಾರೆ ಅಂದರೆ ಪ್ರಪದ ಎಂಬ ಭಗವಂತನನ್ನು ಉಪಾಸನೆ ಮಾಡಬೇಕು. ಅವನೇ ನಮ್ಮ ಬಿಂಬ ಎಂಬುದು ಯಾವನಲ್ಲೋ ಒಂದು ಕಡೆ ಇದೆ ಅಂತ ತಿಳಿಯಬಾರದು. ಬಿಂಬ ಹೇಗೆ ನಮಗೆ ಪ್ರವೇಶ ಮಾಡಿದ ನಮ್ಮ ಶರೀರದೊಳಗೆ ಎಂಬುದನ್ನು ನಾವು ಚಿಂತಿಸಿದಾಗ ಆಯಾ ಇಂದ್ರಿಯಗಳು ನಮಗೆ ವಿಶೇಷ ಆಕಾರವಾಗಿ ಸಹಕಾರಿಯಾಗಿ ಇರುತ್ತದೆ ಎಂಬುದನ್ನು ತಿಳಿಯಬೇಕು. ಅದು ಉಪನಿಷತ್ತು ನಮಗೆ ತಿಳಿಸ್ಕೊಡ್ತಾ ಇದೆ. ಅನಂತರ ವಾಸುದೇವನು ತೊಡೆಗಳವರೆಗೆ ಬಹಳ ಮೇಲಕ್ಕೆ ಏರಿದನು.
ಕಾಲಿನಿಂದ ಪ್ರವೇಶ ಮಾಡಿದ ಭಗವಂತ ಅವನ ಅನಿರುದ್ಧ, ಅವನಿಗೆ ತಡೆಯೇ ಇಲ್ಲ. ಎಲ್ಲಿ ಬೇಕಾದರೂ ಹೇಗೆ ಬೇಕಾದರೂ ಹೋಗಬಹುದು. ಆದರೂ ನಮ್ಮ ಉಪಾಸನೆಗೆ ಅನುಕೂಲವಾಗಿ ಭಗವಂತ ಯಾವ ಕಾಲಿನ ತುದಿಯಿಂದ ತೊಡೆಯವರೆಗೆ ಏರಿದನು ಎಂಬುದನ್ನು ನಾವು ತಿಳಿಯಬೇಕು. ಈ ತೊಡೆವರೆಗೆ ಏರಿದ ಮಹತ್ವ ಏನು? ಆದ್ದರಿಂದ ತೊಡೆಗಳು ಊರು ಎನಿಸಿದವು. ಊರು ಎಂದರೆ ನಾವು ಒಂದು ನಮ್ಮ ಸಂಸಾರವನ್ನು ಸ್ಥಾಪನೆ ಮಾಡುವುದಕ್ಕೆ ಒಂದು ಊರುಗೋಲು, ಒಂದು ಆಸನ ಎಂದು ಎನಿಸಿಕೊಳ್ಳುತ್ತದೆ. ನಾವು ಕುಳಿತುಕೊಳ್ಳುವುದಕ್ಕೆ ತೊಡೆಗಳು ಅತಿ ಮುಖ್ಯವಾಗಿದೆ. ಮನುಷ್ಯರಂತೆ ಯಾವ ಪ್ರಾಣಿಗಳು ಕುಳಿತುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ, ಏಕೆಂದರೆ ಅದಕ್ಕೆ ತೊಡೆಗಳು ಪೂರ್ಣವಾಗಿ ಬೆಳೆದಿರುವುದಿಲ್ಲ. ತಪಸ್ಸಿಗೆ ಕುಳಿತಂಥ ಮನುಷ್ಯ, ಋಷಿ, ದೇವತೆಗಳು ಇವರೆಲ್ಲರೂ ಸಹ ತಮ್ಮ ಊರನ್ನು ಬಳಸಿಕೊಂಡಿಯೇ ಸ್ಥಿರವಾಗಿ ಕುಳಿತುಕೊಳ್ಳುತ್ತಾರೆ. ಇದು ಸಾಧ್ಯವಾದದ್ದು ಯಾರಿಂದ? ವಾಸುದೇವಿ ಭಗವಂತ ನಮ್ಮ ಉರಸ್ ಎಂಬುದರಿಂದ ಭಗವಂತ ಊರು ಏರಿದರಿಂದ ವಾಸುದೇವ ಭಗವಂತನನ್ನು ಆ ಊರು ಅಂದರೆ ತೊಡೆಗಳಲ್ಲಿ ಭಗವಂತನಿದ್ದಾನೆ, ಅವನ ಶಕ್ತಿ ಕೊಟ್ಟು ನಮ್ಮನ್ನು ಕೂಡಿಸಿದ್ದಾನೆ ಎಂದು ತಿಳಿಯುವುದರಿಂದ ನಮ್ಮ ಪಾದಗಳ ವೇದನೆ ಇರುವುದಿಲ್ಲ. ತೊಡೆಗಳ ಸಹಾಯದಿಂದ ನಾವು ಬಹಳಷ್ಟು ಕಾಲ ಕುಳಿತು ಶಾಸ್ತ್ರಾಭ್ಯಾಸ ಮಾಡಬಹುದು, ದೇವರ ಪೂಜೆ ಮಾಡಬಹುದು, ದೇವರ ಶ್ರವಣ ಮಾಡಬಹುದು. ಎಲ್ಲ ಕೆಲಸಗಳಿಗೂ ಸಹ ಆಸನ ಅತಿ ಮುಖ್ಯ. ಆಸನ ಜಯ ಹೊಂದುವುದಕ್ಕೆ ನಾವು ತಿಳಿದುಕೊಳ್ಳಬೇಕಾದ ಪ್ರಪದ ಮತ್ತು ಉರಸ್ ನಾಮಕ ಭಗವಂತ ಹೇಗೆ ಶರೀರದಲ್ಲಿ ಸ್ಥಾಪಿತನಾಗಿದ್ದಾನೆ ಎಂಬುದು. ಬಳಿಕ ವಾಸುದೇವ ಇನ್ನೂ ಮೇಲೇರಿ ಜೊತೆಯಲ್ಲಿ ಬಂದಿದ್ದ ವಾಯುದೇವರಿಗೆ, ನೀನು ಈ ಹೊಟ್ಟೆಯಲ್ಲಿದ್ದು ಚೆನ್ನಾಗಿ ಅನ್ನವನ್ನು ಉಣ್ಣು, ನನ್ನನ್ನು ಚೆನ್ನಾಗಿ ಸ್ತುತಿಸು ಎಂದನು. ವಾಯುವು ಬಹುವಾಗಿ ಅನ್ನವನ್ನು ಉಂಡು ವಾಸುದೇವನನ್ನು ಉತ್ತಮವಾಗಿ ಸ್ತುತಿಸಿದ ಸ್ಥಾನವಾದ್ದರಿಂದ ಹೊಟ್ಟೆ ಉದರ ಎನಿಸಿತು. ನಮ್ಮ ಹೊಟ್ಟೆಯಲ್ಲಿ ಆಹಾರ ಪಚನ ಹೇಗಾಗುವುದು ಎಂದರೆ, ವಾಯುದೇವರು ಅಗ್ನಿ ರೂಪದಲ್ಲಿ, ಜಠರಾಗ್ನಿ ರೂಪದಲ್ಲಿ ಸ್ಥಾಪಿತನಾಗಿದ್ದಾನೆ. ವಾಯುದೇವರ ಜೊತೆಯಲ್ಲೇ ಭಗವಂತ ಬಂದಿದ್ದಾನೆ ಎಂಬುದು ಸುಸ್ಪಷ್ಟವಾಗುತ್ತದೆ. ವಾಯುದೇವರನ್ನು ಭಗವಂತ ಆಜ್ಞೆ ಮಾಡುತ್ತಾರೆ, ನೀನು ಈ ಹೊಟ್ಟೆಯ ಭಾಗದಲ್ಲಿ ಕುಳಿತಿದ್ದು ಅನ್ನವನ್ನು ನೀನು ತಿನ್ನು. ಅಂದರೆ ಯಾವ ಮನುಷ್ಯರು ಯಾವ ಪದಾರ್ಥವನ್ನು, ಶುದ್ಧ ಪದಾರ್ಥವನ್ನು, ನಿವೇದನೆ ಮಾಡಿದ ಪದಾರ್ಥವನ್ನು ತಿನ್ನುತ್ತಾರೋ ಅದು ಯಾರಿಗೆ ಸೇರುತ್ತದೆ? ವಾಯುದೇವರಿಗೆ ಸೇರುತ್ತದೆ. ಎಲ್ಲರ ಉದರದಲ್ಲಿ ಪಚನ ಮಾಡುವ ದೇವತಾ ವಾಯುದೇವರು. ನಮಗೆ ಹಸಿವಾಗುತ್ತಿದೆ ಎಂದರೆ ಅರ್ಥ ನಮ್ಮಲ್ಲಿ ಕುಳಿತಿರತಕ್ಕಂಥ ವಾಯುದೇವರು ಆ ಅನ್ನವನ್ನು ಭಕ್ಷಿಸಿದರು. ಜಠರಾಗ್ನಿಯಿಂದ ನಾವು ಗುರುತಿಸಿಕೊಳ್ಳುತ್ತೇವೆ. ಯಾರಿಗೂ ಒಂದು ತೊಟ್ಟು ನೀರು, ಒಂದು ಅಗಳನ್ನು ಜೀರ್ಣಿಸಿಕೊಳ್ಳುವ ಯೋಗ್ಯತೆ ನಮ್ಮಲ್ಲಿ ಯಾರಿಗೂ ಇಲ್ಲ. ವಾಯುದೇವರೇ ನಮ್ಮ ಉದರದಲ್ಲಿ ಕುಳಿತು ಭಗವಂತನ ಆಜ್ಞಾ ಪ್ರಕಾರವಾಗಿ ಅನ್ನವನ್ನು ಭುಂಜಿಸಿ ಅದರ ಶಕ್ತಿಯನ್ನು ನಮಗೆ ಕೊಡುತ್ತಿದ್ದಾರೆ. ಯಾರು ಇದನ್ನು ಉಪಾಸನೆ ಹೀಗೆ ಮಾಡುತ್ತಾರೋ ಅವರಿಗೆ ಉದರ ವೇದನೆ ಇರುವುದಿಲ್ಲ. ಉದರದಿಂದ ಎಲ್ಲ ಸಂತುಷ್ಟಗಳು ನಮಗೆ ಬರುತ್ತದೆ ಹೊರತು ಅನಿಷ್ಟಗಳು ನಿವಾರಣೆ ಆಗುತ್ತದೆ ಎಂಬುದನ್ನು ತಿಳಿಯಬೇಕು. ಇದು ಉಪಾಸನೆಯ ಅತಿ ಮುಖ್ಯವಾದ ಭಾಗ ಎನಿಸಿಕೊಂಡಿದೆ. ಏಕೆಂದರೆ ಯಾರಿಗೆ ಹೊಟ್ಟೆ ತುಂಬುವುದೋ ಆಗ ಅವರು ಶಾಂತ ಚಿತ್ತರಾಗಿ ಮಾತನಾಡುತ್ತಾರೆ. ಇದನ್ನು ವಾಸುದೇವರೂಪಿ ಭಗವಂತ ವಾಯುದೇವರಿಗೆ ತಿಳಿಸಿದ್ದು, ನೀನು ಅನ್ನವನ್ನು ಉಂಡು ನನ್ನನ್ನು ಚೆನ್ನಾಗಿ ಸ್ತುತಿಸು ಎಂದು ಹೇಳಿದನು. ಇದು ಪ್ರಸ್ತುತ ಇಂದಿನವರೆಗೂ ನಾವು ಸಹ ನೋಡಬಹುದು. ಯಾರು ಆಹಾರವನ್ನು ಸೇವಿಸಿದ ಮೇಲೆ ಅವರ ಶಾಂತ ಚಿತ್ತರಾಗಿ ಒಳ್ಳೆಯ ಮಾತನಾಡುತ್ತಾರೆ. ಇದು ವಾಯುದೇವರ ಅನುಗ್ರಹ, ಭಗವಂತ ವಾಸುದೇವನ ಅನುಗ್ರಹ ಅಂತ ತಿಳಿಬೇಕು. ವಾಯು ಬಹುವಾಗಿ ಅನ್ನವನ್ನು ಉಂಡು ವಾಸುದೇವನನ್ನು
ಉತ್ತಮವಾಗಿ ಸ್ತುತಿಸಿದ ಸ್ಥಾನವಾದ್ದರಿಂದ ಹೊಟ್ಟೆಗೆ ಉದರ ಎನಿಸಿತು. ಬಳಿಕ ವಾಸುದೇವ ಇನ್ನು ಮೇಲೇರಿ ಎದೆಯಲ್ಲಿ ನಿಂತು ತನಗೆ ವಿಶಾಲವಾದ ಸ್ಥಳವನ್ನು ಮಾಡಿಕೊಡೆಂದು ವಾಯುವಿಗೆ ಹೇಳಿದನು. ಎದೆಯೇ ಆ ವಿಶಾಲ ಸ್ಥಳವಾದ್ದರಿಂದ ಉರಸ್ ಎನಿಸಿತು. ಭಗವಂತ ಕಾಲಿನಿಂದ ಊರು, ಊರಿನಿಂದ ಉದರ, ಉದರದಿಂದ ಎದೆಗೆ ಬಂದು ವಾಯುದೇವರನ್ನು ಕೇಳಿ ಇಲ್ಲಿ ನನಗೆ ಜಾಗವನ್ನು ಮಾಡಿಕೊಡು ಅಂದನೇನರ್ಥ? ಇಲ್ಲಿ ಪ್ರಾಣಾಗ್ನಿಯಿಂದ ಇಲ್ಲಿ ಪ್ರಾಣಾಯಾಮ ಅಂದರೆ ವಾಯುವು ಪ್ರಾಣಾಯಾಮದಿಂದ ನಮ್ಮ ಹೃದಯವನ್ನು ಶುದ್ಧಿಗೊಳಿಸಿದನು ಎಂದರ್ಥ. ಕುಂಭಕ ರೇಚಕ ಪೂರಕ. ಕುಂಭಕದಿಂದ ನಾವು ಗಾಳಿಯನ್ನು ಒಳಗೆ ಹಾಕಿದಾಗ ಆ ಗಾಳಿ ಏನು ಮಾಡುತ್ತದೆ? ರಕ್ತವನ್ನು ಶುದ್ಧೀಕರಿಸುತ್ತದೆ ಎಂಬುದು ನಾವು ತಿಳಿಯುತ್ತೇವೆ. ಅದಕ್ಕೂ ಮೂಲವಾಗಿ ನಾವು ಇನ್ನೇನು ತಿಳಿಯಬೇಕು? ಆ ಹೃದಯವನ್ನು ಬಿಗಿ ಮಾಡುತ್ತದೆ, ಯೋಗ್ಯ ರೀತಿಯಲ್ಲಿ ನಡೆಯುವಂತೆ ಮಾಡುತ್ತದೆ ಕುಂಭಕ ಎಂಬತಕ್ಕಂಥ ವಾಯುದೇವರು. ಇದು ವಿಶೇಷವಾದ ಭಗವಂತನ ಆಜ್ಞಾ ಪ್ರಕಾರವಾಗಿ ನನಗೆ ಇಲ್ಲಿ ಜಾಗ ಮಾಡಿಕೊಡು ಎಂದು ಹೇಳಿದಾಗ ಕುಂಭಕದಲ್ಲಿ ವಾಯುದೇವರು ಸ್ಥಗಿತ ಮಾಡಿದಾಗ ಅಲ್ಲಿ ಯಾರು ಸ್ಥಗಿತವಾಗುತ್ತಾರೆ? ಭಗವಂತ ಸ್ಥಾಪಿತನಾಗುತ್ತಾನೆ. ನಾವು ಉಸಿರಾಡಿದಾಗ ನಮ್ಮ ಪ್ರಾಣಶಕ್ತಿ ಜಾಗೃತವಾಗುತ್ತದೆ ಎಂದರ್ಥ. ಇದನ್ನೇ ನಮ್ಮ ಹೃದಯದಲ್ಲಿ ವಾಯುದೇವರ ವಿಶೇಷ ಅನುಗ್ರಹದಿಂದ ಭಗವಂತನಿಗೆ ಆಸನವನ್ನು ಸ್ಥಾಪಿಸಿದ ಎಂದರ್ಥ. ಯಾರು ಹೀಗೆ ತಿಳಿಯುತ್ತಾರೋ ಅವರಿಗೆ ಹೃದಯದ ವೇದನೆಯೇ ಇರುವುದಿಲ್ಲ. ಹೃದಯ ಎಂಬುದು ಅತಿ ಉತ್ತಮ ಮಟ್ಟದಲ್ಲಿ ಕಾರ್ಯವನ್ನು ನಡೆಸಿಕೊಳ್ಳುತ್ತದೆ. ವಾಯುದೇವರು ಹೃದಯವನ್ನು ನಿಯಾಮಕ ಅವರ ಕಾರ್ಯವನ್ನು ನೋಡುತ್ತಿದ್ದಾರೆ ಮತ್ತು ಭಗವಂತನಿಗೆ ಆಸನವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಎಂದು ತಿಳಿಯಬೇಕು. ಎದೆಯ ಆ ವಿಶಾಲ ಸ್ಥಳವಾದ್ದರಿಂದ ಅದಕ್ಕೆ ಉರಸ್ ಎನಿಸಿತು. ಇದನ್ನು ಶಾರ್ಖರಾಕ್ಷ ಮುನಿ, ನಾವು ಎಷ್ಟೋ ಮುನಿಗಳ ಹೆಸರನ್ನೇ ಕೇಳಿರುವುದಿಲ್ಲ. ಅದರಲ್ಲಿ ಒಬ್ಬರಾದ ಶಾರ್ಖರಾಕ್ಷಕರು ಈ ದೇವತೆಗಳು ಮತ್ತು ದೇವತೆಗಳು ಉಪದೇಶ ಮಾಡಿದ ಋಷಿಗಳು ಭಗವಂತನನ್ನು ತಮ್ಮ ಶರೀರದಲ್ಲೇ ಉಪಾಸನೆ ಮಾಡಿದರು. ಅದರಲ್ಲಿ ಮುಖ್ಯವಾಗಿ ನಾವು ಈ ಸಂದರ್ಭದಲ್ಲಿ ತಿಳಿಯಬೇಕಾದ್ದು ಶಾರ್ಖರಾಕ್ಷ ಮುನಿಗಳು ಉದರದಲ್ಲಿರುವ ವಾಸುದೇವ ರೂಪವನ್ನು ಪರಬ್ರಹ್ಮನೆಂದು ಉಪಾಸನೆ ಮಾಡುತ್ತಾರೆ. ಅರುಣಿ ಮುನಿಗಳು ಹೃದಯದಲ್ಲಿರುವ ರೂಪವನ್ನು ಪರಬ್ರಹ್ಮವೆಂದು ಉಪಾಸನೆ ಮಾಡುತ್ತಾರೆ. ಒಬ್ಬರು ಉದರದಲ್ಲಿ ಶಾರ್ಖರಾಕ್ಷ, ಇನ್ನೊಬ್ಬರು ಅರುಣಿ ಎಂಬುವರು ಹೃದಯದಲ್ಲಿರ್ತಕ್ಕಂಥ ಭಗವಂತನ ಆರಾಧನೆ ಮಾಡಿದರು. ಇವು ಉಪನಿಷತ್ತಿನಲ್ಲಿ ಶಾರ್ಖರಾಕ್ಷ ಮುನಿ ಮತ್ತು ಅರುಣಿ ಮುನಿಯನ್ನು ನಾವು ಧ್ಯಾನಿಸಬಿದ್ದರೆ ಹೇಗೆ ಉಪಾಸನೆ ಮಾಡಬೇಕು ಎಂಬುದನ್ನು ನಮಗೆ ಗೋಚರವಾಗುತ್ತದೆ. ಇದು ಎಲ್ಲ ಉಪನಿಷತ್ತಿನ ರಹಸ್ಯವನ್ನು ಆ ಒಂದು ಶಬ್ದದಲ್ಲಿ ಇಟ್ಟಿರುತ್ತಾರೆ. ಶಾರ್ಖರಾಕ್ಷ ಮುನಿಗಳನ್ನು ನಾವು ನೆನೆದಾಗ ಅವರು ಉಪಾಸನೆ ಮಾಡಿದ ಕ್ರಮವನ್ನು ನಮ್ಮ ಒಳಗಡೆಯೇ ಅವರು ತಿಳಿಸಿಕೊಡುತ್ತಾರೆ. ಅವರು ಉದರದಲ್ಲಿರತಕ್ಕಂಥ ಭಗವಂತನ ಉಪಾಸನೆ ಮಾಡಿದರೆ ಅರುಣ ಮುನಿ ಎಂಬತಕ್ಕಂಥ ಅವರು ಹೃದಯದಲ್ಲಿರತಕ್ಕಂಥ ಭಗವಂತನ ಉಪಾಸನೆ ಮಾಡಿದರು. ಇದನ್ನು ನಾವು ನಿರಂತರ ಉಪಾಸನೆ ಧ್ಯಾನದಲ್ಲೇ ಮಾಡಿಕೊಳ್ಳಬೇಕು. ಶಾರ್ಖರಾಕ್ಷ ಮುನಿ ಮತ್ತು ಅರುಣಿ ಮುನಿಗಳನ್ನು ನೆನೆಸಬೇಕು. ಹೃದಯದಲ್ಲಿರುವ ರೂಪವನ್ನು ಪರಬ್ರಹ್ಮನ ಉಪಾಸನೆ ಮಾಡುತ್ತಾರೆ. ಅವೆರಡು ಪರಬ್ರಹ್ಮರೇ. ಬಳಿಕ ವಾಸುದೇವನು ವಾಯು ಮತ್ತು ಇತರ ಇಂದ್ರಿಯಾಭಿಮಾನಿ ದೇವತೆಗಳೊಂದಿಗೆ ಇನ್ನೂ ಮೇಲೆ ಏರಿದನು. ತಲೆಯನ್ನು ಆಶ್ರಯಿಸಿದನು. ತಲೆಯನ್ನು ಆಶ್ರಯಿಸಿದಿಂದ ಅದು ಶಿರಸ್ಸೆನಿಸಿತು. ಇಲ್ಲಿ ನೋಡಿ, ಬಹಳ ದೇವತೆಗಳ ಒಂದಿಗೆ ಹೋಗಿದನು ಅಂದರೆ
ಹೃದಯದ ಮೇಲೆ ಎಲ್ಲ ನಮ್ಮ ಉತ್ತಮವಾದ ಕಾರ್ಯಗಳು ನಡೆಯುವುದು. ನಮ್ಮ ಭುಜ, ಕೈ, ಕಾಲುಗಳಿಗೆ ಶಕ್ತಿ ಕೊಡತಕ್ಕಂಥದ್ದು ಹೃದಯದಿಂದ ಪ್ರಾರಂಭವಾಗಿ ಕಂಠದಲ್ಲಿ ಶಬ್ದವನ್ನು, ಅನ್ನವನ್ನು ಸೇವಿಸುವುದು, ಶಬ್ದವನ್ನು ಹೊರಗಡೆ ಕೇಳಿಸಿಕೊಳ್ಳುವಂತೆ ಮಾಡುವುದು, ಶಬ್ದದ ಉತ್ಪತ್ತಿ, ಕಿವಿಯಿಂದ ಕೇಳುವುದು, ಮೂಗಿನಿಂದ ಆಘ್ರಾಣ ಮಾಡುವುದು, ಕಣ್ಣಿನಿಂದ ನೋಡುವುದು, ತಲೆಯಲ್ಲಿ ಭಗವಂತನ ನಿಲ್ಲಿಸಿಕೊಳ್ಳುವುದು, ಎಲ್ಲವೂ ಈ ವಿವಿಧ ರೀತಿಯ ಕಾರ್ಯಕ್ರಮಗಳು ಯಾರಿಂದ ನಡೀತಾ ಇದೆ ಎಂದರೆ ಬೇರೆ ಬೇರೆ ದೇವತೆಗಳನ್ನು ಅಲ್ಲಿ ನಿಗಮನ ಮಾಡಿದ್ದಾನೆ ಭಗವಂತ. ಇದು ಸ್ಪಷ್ಟವಾಗಿ ಶಿರಸ್ ಎಂಬತಕ್ಕಂಥ ಕೇಂದ್ರೀಕೃತ ಮಾಡಿಕೊಂಡಾಗ ಅನೇಕ ದೇವತೆಗಳನ್ನು ತನ್ನ ಜೊತೆಗೆ ಕರೆದೊಯ್ದನು. ಆ ಇಂದ್ರಿಯಾಭಿಮಾನಿ ದೇವತೆಗಳನ್ನು ಭಗವಂತ ವಾಯುದೇವರು ಸಹಿತವಾಗಿರತಕ್ಕಂಥ ಭಗವಂತ ಕರೆಸಿಕೊಂಡನು. ಇದನ್ನು ನಾವು ತಿಳಿದುವಾಗ ಆ ಇಂದ್ರಿಯಗಳಿಗೆ ಒಂದು ಬಲವನ್ನು ನಾವು ಪಡೆದಂತೆ ಆಗುತ್ತದೆ. ಆ ಇಂದ್ರಿಯಾಭಿಮಾನಿ ದೇವತೆಗಳನ್ನು ನಾವು ವಿಶೇಷವಾಗಿ ತಿಳಿದುಕೊಂಡು ಅವರ ಆರಾಧನೆ ಮಾಡಬೇಕು. ತಲೆಯನ್ನು ಆಶ್ರಯಿಸಿದ್ದರಿಂದ ಅದು ಶಿರಸ್ಸೆನಿಸಿತು. ತಲೆಯ ಶಿರಸ್ಸೆನಿಸಲು ಅದೇ ಕಾರಣ. ಆ ತಲೆಯಿಂದ ಯಾವ ರೀತಿಯಲ್ಲಿ ಕಾರ್ಯಗತವಾಯಿತು ಅಂದರೆ ಚಕ್ಷಸ್ಸು, ಕಣ್ಣು, ಶ್ರೋತ್ರ ಅಂದರೆ ಕಿವಿ, ಮನಸ್ಸು, ಹೃದಯದಲ್ಲಿ ಮನಸ್ಸು ಎಲ್ಲಿದೆ, ಹೃದಯದಿಂದ ಈ ಎಲ್ಲ ಇಂದ್ರಿಯಗಳ ಮೂಲಕ ನಮಗೆ ವ್ಯಕ್ತವಾಗುತ್ತದೆ. ಅದು ಅಂತಃಕರಣವಾಗಿರತಕ್ಕಂಥ ಬಾಹ್ಯದಲ್ಲಿರ್ತಕ್ಕಂಥದ್ದು ಕಣ್ಣು, ಕಿವಿ, ಮೂಗು ಕಾಣಿಸುತ್ತದೆ. ಮನಸ್ಸಿಗೆ ಆ ರೀತಿ ರಂಧ್ರವಿಲ್ಲ. 5 ರಂಧ್ರದಿಂದಲೇ ಮನಸ್ಸು ಕೆಲಸ ಮಾಡುತ್ತದೆ. ಮನಸ್ಸು ಮೂಲಕವಾಗಿಯೇ ಇದು ಪಂಚೇಂದ್ರಿಯಗಳು ಕೆಲಸ ಮಾಡುತ್ತದೆ ಅಂತ ತಿಳಿಯಬೇಕು. ವಾಕ್, ಪ್ರಾಣ ಮೊದಲಾದ ದೇವತೆಗಳು ಶಿರಸ್ಸನ್ನು ಆಶ್ರಯಿಸಿದ್ದು ಪರಬ್ರಹ್ಮನನ್ನು ಉಪಾಸನೆ ಮಾಡುತ್ತಾರೆ. ಆದ್ದರಿಂದ ಅವರು ಶ್ರೀ ಎನಿಸಿದರು. ಯಾರು ಭಗವಂತನನ್ನು ವಾಯುದೇವರ ಸಹಿತವಾಗಿ ಈ ರೀತಿ ನಮ್ಮಲ್ಲಿ ನೆಲೆಸಿದ್ದಾನೆ ಅಂತ ಯಾರು ತಿಳಿದುಕೊಳ್ಳುತ್ತಾರೋ ಇದು ನಿಜವಾದ ಸಂಪತ್ತು. ಅಂಥ ಸಂಪತ್ತು ಉಳ್ಳತಕ್ಕಂಥ ವ್ಯಕ್ತಿಗಳಿಗೆ ಶ್ರೀ ಎಂದು ಹೆಸರು. ಶ್ರೀಮಾನ್ ಶ್ರೀ ಎಂದು ನಾವು ಹೆಸರಿಸ್ತೇವೆ. ಇದರ ಅರ್ಥವೇನು? ತಮ್ಮಲ್ಲಿರುವ ಅಭಿಮಾನಿ ದೇವತೆಗಳು ಮತ್ತು ಮುಖ್ಯವಾಗಿ ನಿಯಾಮಕನಾದ ವಾಸುದೇವ ರೂಪಿ ಭಗವಂತ ಯಾವ ರೂಪದಲ್ಲಿ ಯಾವ ಇಂದ್ರಿಯಗಳಲ್ಲಿ ಪ್ರಕಟವಾಗಿದ್ದಾನೆ ಎಂಬುದನ್ನು ತಿಳಿದುಕೊಂಡವನಿಗೆ ಶ್ರೀ ಎಂದು ಹೆಸರು. ಇದು ನಿಜವಾದ ಸಂಪತ್ತೆನಿಸಿದೆ. ಯಾರು ಹೀಗೆ ತಲೆಯ ಶಿರಸ್ಸೆನಿಸಲು ಕಾರಣ ಎಂದು ತಿಳಿಯುವನು ಅವನಲ್ಲಿ ಶ್ರೀ ಅಂದರೆ ಸಂಪತ್ತುಗಳು ನೆಲೆಸುತ್ತದೆ. ಸಂಪತ್ತೆಂದರೆ ಕೇವಲ ಹಣವೇ ಸಂಪತ್ತಲ್ಲ. ಜ್ಞಾನ ಎಂಬುದು ಸಂಪತ್ತು, ಆರೋಗ್ಯ ಎಂಬುದು ಸಂಪತ್ತು, ಶಕ್ತಿ ಎಂಬುದು ಸಂಪತ್ತು, ದೃಷ್ಟಿ ಎಂಬುದು ಸಂಪತ್ತು, ಶ್ರವಣ ಚೆನ್ನಾಗಿ ಕಿವಿ ಕೇಳುವುದು ಸಂಪತ್ತು, ಚೆನ್ನಾಗಿ ಮಾತನಾಡುವುದು ಸಂಪತ್ತು, ಕುಳಿತುಕೊಳ್ಳುವುದು ಸಂಪತ್ತು, ಇನ್ನೊಬ್ಬರನ್ನು ವ್ಯವಹಾರ ಮಾಡುವುದು ಸಂಪತ್ತು. ಕೇವಲ ಹಣವನ್ನು ಹೊಂದಿದ್ದಾರೆ, ಇದಾವುದೂ ಇಲ್ಲ ಅಂದರೆ ಅದು ಸಂಪತ್ತು ಎನಿಸಿಕೊಳ್ಳುವುದಿಲ್ಲ. ಹೀಗೆ ನಾವು ಪರಪದದಿಂದ ತೊಡೆಯಿಂದ ಹೊಟ್ಟೆ, ಹೊಟ್ಟೆಯಿಂದ ಹೃದಯ, ಹೃದಯದಿಂದ ಶಿರಸ್ಸು, ಹೀಗೆ 5 ಭಾಗದಲ್ಲಿ ಪ್ರಪದ, ಊರು, ಉದರ, ಹೃದಯ, ಶಿರಸ್ಸು. 5 ಭಾಗದಲ್ಲಿ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ರೂಪ ಭಗವಂತ. ಇಲ್ಲಿ ಭಗವಂತ ವಾಯುದೇವರ ವಿಶೇಷವಾದ ಸಾಂಗತ್ಯದಿಂದಲೇ ಕೆಲಸ ಮಾಡುತ್ತಾನೆ. ಆಗ ಅವರ ದೇವತೆಗಳನ್ನು ನೇಮಿಸುತ್ತಾರೆ. ಅವರ ತತ್ವಾಭಿಮಾನಿ ದೇವತೆಗಳಾಗುತ್ತಾರೆ. ಇದನ್ನು ಶಾರ್ಕರಾಕ್ಷ ಋಷಿಗಳು, ಆರಣಿ ಮುನಿಗಳು ಕಂಡು ಉಪಾಸನೆ ಮಾಡಿದ್ದಾರೆ ಎಂಬ ದಿವ್ಯ ಮಹಾತ್ಮೆಯನ್ನು ಶ್ರೀಮದ್ ಐತರೇಯ ಉಪನಿಷತ್ತು ನಮಗೆ ತಿಳಿಸ್ಕೊಡ್ತಾ ಇದೆ. ಇದನ್ನು ವಿಶೇಷ ಆಕಾರವಾಗಿ ಶ್ರೀಮದಾನಂದ ತೀರ್ಥರು ತಮ್ಮ ವ್ಯಾಖ್ಯಾನವನ್ನು ಬರೆದು ನಮಗೆ ಅನುಗ್ರಹಿಸಿದ್ದಾರೆ. ಆ ಭಾಗವನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಇದು ಬಿಂಬೋಪಾಸನೆಯಾದ್ದರಿಂದ
ಬಿಂಬೋಪಾಸನೆಯ ಸೂಕ್ಷ್ಮವಾದ ಭಾಗವನ್ನು ಉಪನಿಷತ್ ಹೇಳಿದ ರೀತಿಯಲ್ಲೇ ನಾವು ಉಪಾಸನೆ ಮಾಡಬೇಕು ಎಂಬುದು ಅತಿ ಉತ್ತಮವಾದ ಮಾರ್ಗವಾದ್ದರಿಂದ ಇದನ್ನು ನಾವು ಲಘುವಾಗಿ ಪರಿಗಣಿಸುವಂತಿಲ್ಲ. ಸದಾ ನಾವು ಚಿಂತನದಲ್ಲಿ ಮಗ್ನರಾಗಿ ಈ ಪಂಚರೂಪ ಭಗವಂತನನ್ನು ವಾಯುದೇವರು ಮತ್ತು ದೇವತೆಗಳ ಸಹಿತವಾಗಿ ನಮ್ಮ ಶರೀರದಲ್ಲಿ ಹೇಗೆ ಸ್ಥಾಪಿತನಾಗಿದ್ದಾನೆ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. 5 ನಿಮಿಷದಲ್ಲಿ 5 ರೂಪಗಳನ್ನು 5 ಬಾರಿಯಾದರೂ ನಾವು ಚಿಂತಿಸಿಕೊಂಡಾಗ ಒಂದೊಂದು ನಿಮಿಷ ಭಗವಂತನನ್ನು ಪ್ರಪದ, ಊರು, ಉದರ, ಹೃದಯ ಮತ್ತು ಶಿರಸ್ ಎಂಬುದನ್ನಾಗಿ ನಾವು ನೋಡಿಕೊಂಡಾಗ 5 ನಿಮಿಷದಲ್ಲಿ 5 ರೂಪವನ್ನು ಚಿಂತಿಸಿ ಪರಮಪದವನ್ನು ಹೊಂದುವ ಸುಮಾರ್ಗವೆನಿಸಿದೆ ಉಪನಿಷತ್ತು. ಇಂತಹ ಸುಮಾರ್ಗವನ್ನು ಸಮಗ್ರವಾಗಿ ನಮಗೆ ಚಿತ್ರಿಸಿಕೊಡುತ್ತಿದೆ. ಇದು ಅಪೌರುಷೀಯವಾದ ವೇದ ಭಾಗವಾದ್ದರಿಂದ ಯಾರೂ ಇದರಲ್ಲಿ ಸಂಶಯವನ್ನು ಪಡಬಾರದು. ಇದು ಅತ್ಯಂತ ಪ್ರಾಮಾಣಿಕವಾದುದು. ಆದ್ದರಿಂದಲೂ ಸಕಲರೂ ಇದರ ಉಪಾಸನೆಗೆ ಅರ್ಹರಾಗಿರುತ್ತಾರೆ. ಯಾರಿಗೆ ಪುರುಷಾಕಾರದ ಶರೀರವನ್ನು ಭಗವಂತ ಕೊಟ್ಟಿದ್ದಾನೋ ಆ ಶರೀರದಲ್ಲಿ ಸ್ಥಾಪಿತನಾದ ಭಗವಂತನನ್ನು ಉಪಾಸನೆ ಮಾಡುವ ಕ್ರಮ, ಅವನೇ ನಮ್ಮ ಬಿಂಬನಾಗಿದ್ದಾನೆ. 5 ರೂಪದಲ್ಲಿ 5 ಭಾಗದಲ್ಲಿ 5 ಕಾರ್ಯವನ್ನು ದೇವತೆಗಳ ಸಮಕ್ಷಮದಲ್ಲಿ ಮಾಡುತ್ತಿದ್ದಾನೆ ಎಂಬುದನ್ನು ವಿಶೇಷಾಕಾರವಾಗಿ ತಿಳಿದುಕೊಳ್ಳುವುದಕ್ಕೆ ಬಿಂಬೋಪಾಸನೆ ಜೀವನ ಪ್ರಕರಣವಾಗಿದೆ. ಇಂಥ ಅತ್ಯಂತ ಮಹತ್ವದ ವಿಷಯ ದಾಸರಾಗಿರು ವರದರು ಎಂಬ ಶಬ್ದದಿಂದ ತಿಳಿಸಿಕೊಡ್ತಾ ಇದ್ದಾರೆ. ವರದರೆಂದರೆ ಅವರು ಬಿಂಬೋಪಾಸನೆ ಮಾಡಿದವರು ಎಂದರ್ಥ. ಬಿಂಬೋಪಾಸನೆ ಮಾಡುವುದಕ್ಕೆ ಬಿಂಬನ ಪರಿಚಯವಾಗಬೇಕು. ಬಿಂಬ ಹೇಗೆ ನಮ್ಮ ಪುರುಷಾಕಾರ ಶರೀರವನ್ನು ಹೊಕ್ಕಿದ್ದಾನೆ, ಪ್ರವೇಶ ಮಾಡಿದ್ದಾನೆ, ಸ್ಥಾಪಿತನಾಗಿದ್ದಾನೆ ಎಂಬುದನ್ನು ಅತಿ ಪ್ರಮುಖವಾಗಿ ನಾವು ತಿಳಿದುಕೊಳ್ಳಬೇಕು. ಪ್ರತಿ ಕ್ಷಣವೂ ನಾವು ಭಗವಂತ ಕೊಟ್ಟಂಥ ಈ ಇಂದ್ರಿಯಗಳಿಂದ ಭಗವಂತನಿಗೆ ಸೇವಾರೂಪವಾಗಿ ಅದನ್ನು ಸವಿಸಬೇಕು, ಸಾರ್ಥಕ ಮಾಡಿಕೊಳ್ಳಬೇಕು. ಇದು ಮನುಷ್ಯ ಜನ್ಮದಲ್ಲಿ ಬಂದಂಥ ಜ್ಞಾನ ಬಂದ ಕೂಡಲೇ ಮಾಡಿಕೊಳ್ಳಬಹುದಾಗಿರುವಂಥ ಉತ್ತಮ ಸಾಧನೆ ಎನಿಸಿದೆ. ಇಂತಹ ಉತ್ತಮ ಜ್ಞಾನವನ್ನು ಬೋಧಿಸುವ ಪುರಂದರದಾಸರಿಗೆ ಅನಂತ ನಮಸ್ಕಾರವನ್ನು ಸಲ್ಲಿಸಿ ಅವರ ಅಂತರ್ಯಾಮಿ ಪುರಂದರ ವಿಠಲನಿಗೆ ಭೂಯಿಷ್ಟಾಂತೆ ನಮ್ಮ ಉಕ್ತಿಮಿದೇಮ ಎಂದು ಹೇಳಿ, ಇಂತಹ ಶ್ರೇಷ್ಠ ಜ್ಞಾನ ಒದಗಿಸಿದ್ದು ಕೇವಲ ಮನುಷ್ಯ ಜನ್ಮದಲ್ಲಿ ಬಂದಾಗ ಮಾತ್ರ. ಈ ಮನುಷ್ಯ ಜನ್ಮಕ್ಕೆ ಕಾರಣಕರ್ತರಾದ ತಂದೆ ತಾಯಿಗಳ ಅನುಗ್ರಹ ರೂಪವನ್ನು ಇಲ್ಲಿ ಮನಸಾರೆ ನಾವು ಚಿಂತಿಸಬೇಕು, ಧ್ಯಾನಿಸಬೇಕು, ಆರಾಧಿಸಬೇಕು. ತಂದೆ ತಾಯಿಗೆ ಇರುವಿಗೆ ನೆರವಾದ ಗುರು ಹಿರಿಯರನ್ನು ನೆನಪಿಸಿಕೊಳ್ಳಬೇಕು, ಆರಾಧಿಸಬೇಕು. ಅದನ್ನು ಉಪನಿಷತ್ತು ಸಹ ತಿಳಿಸಿಕೊಡುತ್ತಿದೆ. ಕೃತಸ್ಮರ ಕೃತಸ್ಮರ ಕೃತಗಂ ಸ್ಮರ. ಯಾರ್ಯಾರು ನಮಗೆ ಉಪಕಾರವನ್ನು ಮಾಡಿದ್ದಾರೋ ಅವರೆಲ್ಲರನ್ನೂ ನಾವು ಸ್ಮರಿಸುವುದು ಆದ್ಯ ಕರ್ತವ್ಯವೆನಿಸಿದೆ. ತಂದೆ ತಾಯಿಗಳನ್ನು ಕಣ್ಣಿಗೆ ಕಾಣುತ್ತಾರೆ, ಗುರು ಹಿರಿಯರೂ ನಮಗೆ ಕಣ್ಣಿಗೆ ಕಾಣುತ್ತಾರೆ. ಆದರೆ ಕಣ್ಣಿಗೆ ಕಾಣುವ ಜೀವರು ಒಂದು ಪ್ರಮಾಣವಾದರೆ ಶತಾಂಶ ಕೋಟ್ಯಂಶ ಪ್ರಕಾರವಾಗಿ ಅವ್ಯಕ್ತವಾಗಿರತಕ್ಕಂಥ ತತ್ವಾಭಿಮಾನಿ ದೇವತೆಗಳು ನಮ್ಮನ್ನು ರಕ್ಷಿಸುತ್ತಿದ್ದಾರೆ. 9 ಕೋಟಿ ರೋಮಗಳು ಮನುಷ್ಯ ಶರೀರದಲ್ಲಿದೆ ಎಂದರೆ 9 ಕೋಟಿ ರೂಪದಲ್ಲಿ ದೇವತೆಗಳಿದ್ದಾರೆ. ಆ ದೇವತೆಗಳನ್ನು ನಿಯಮನ ಮಾಡಿಕೊಂಡು ಭಗವಂತ ಇದ್ದಾರೆ ಎಂದು ನಾವು ಚಿಂತಿಸಿದಾಗ ನಾವು ಎಣಿಕೆಯಲ್ಲಿ ಕೂಡ ನಾವು ಶಬ್ದ ರೂಪದಲ್ಲೂ ಸಹ ಹೇಳಲು ನಮಗೆ ಸಾಮರ್ಥ್ಯವಿರುವುದಿಲ್ಲ. ನಮ್ಮ ಗುರು ಹಿರಿಯರು ಅಂತ ಹೇಳಿದಾಗ ಆ ಗುರು ಹಿರಿಯರ ಸಂಖ್ಯೆ ಎಷ್ಟು ಜನ ಆಗುತ್ತಾರೆ? ಸಾವಿರಾರು ಜನಗಳಾಗುತ್ತಾರೆ.
ಅವರ ಹೆಸರು ಕುಲ ಗೋತ್ರವೇ ನಮಗೆ ತಿಳಿದಿರಲಿಲ್ಲ. ಆದ್ದರಿಂದ ಕೇವಲ ನಾವು ಗುರುಗಳು, ಹಿರಿಯರು ಅಂತ ಹೇಳುತ್ತೇವೆ. ಹಾಗೆ ತತ್ವಾಭಿಮಾನಿ ದೇವತೆಗಳು ಎಂದರೆ ಅವ್ಯಕ್ತರಾಗಿ ನಮ್ಮ ಶರೀರದಲ್ಲಿ 9 ಕೋಟಿ ಕೇಶ ರೋಮಗಳಲ್ಲಿ ತಾಬಿದ್ದು ನಮ್ಮನ್ನು ರಕ್ಷಣೆ ಮಾಡುತ್ತಿದ್ದಾರೆ. 106 ವರ್ಷಗಳ ಕಾಲ ನಮ್ಮನ್ನು ರಕ್ಷಣೆ ಮಾಡತಕ್ಕಂಥ ಭಾರ ಭಗವಂತ ವಾಯುದೇವರ ಮೂಲಕ ತತ್ವಾಭಿಮಾನಿ ದೇವತೆಗಳು ನೀಡಿದ್ದಾರೆಂದರೆ ಅವರ ಉಪಕಾರವನ್ನು ಸ್ಮರಣೆ ಮಾಡದಿದ್ದರೆ ನಾವು ಕೃತಜ್ಞರಾಗುತ್ತೇವೆ. ಆದ್ದರಿಂದ ನಾವು ಅವರೆಲ್ಲ ಹೆಸರನ್ನು ಪಡೆಯಲು ಸಾಧ್ಯವಿಲ್ಲ. ಭಗವಂತ ನಮಗೆ ಜ್ಞಾನವನ್ನು ಕೊಟ್ಟಾಗ ಆ ಎಲ್ಲ ತತ್ವಾಭಿಮಾನ ಪರಿಚಯ ಆಗುತ್ತದೆ. ನಾವು ಒಂದು ಕಣ್ಣು ನೋಡುವಾಗಲೇ ಲಕ್ಷಾಂತರ ಅಭಿಮಾನಿ ದೇವತೆಗಳ ಸಹಾಯ ಪಡೆದುಕೊಂಡಿರುತ್ತೇವೆ. ಕೈಯನ್ನು ಜೋಡಿಸುವಾಗ ಲಕ್ಷಾಂತರ ದೇವತೆಗಳ ಅನುಗ್ರಹವನ್ನು ಪಡೆದುಕೊಂಡಿರುತ್ತೇವೆ. ಕಿವಿಯಿಂದ ಕೇಳಲು, ಬಾಯಿಂದ ಮಾತಾಡಲು, ಅನ್ನವನ್ನು ಪಚನ ಮಾಡಲು ಅನಂತ ದೇವತೆಗಳು ನಮಗಾಗಿ ಅನುಗ್ರಹ ಮಾಡಿರುತ್ತಾರೆ. ಈ ಯಾವುದೇ ನಾವು ಜ್ಞಾನವನ್ನು ಪಡೆದುಕೊಳ್ಳದೆ ರಕ್ತದ ಪರಿಚಲನೆಯಾಗುವುದಕ್ಕೆ ಯಾರು ಶ್ರಮ ಪಡುತ್ತಾ ಇದ್ದೇವೆ? ನಿರಂತರ ರಕ್ತ ಪ್ರವಾಹ ರೂಪದಲ್ಲಿ ನಮ್ಮ ಶರೀರದ 72,000 ನಾಡಿಗಳಲ್ಲಿ ಹರಿಯುತ್ತಿದೆ, ನಿರಂತರ ಹರಿಯುತ್ತಿದೆ. ಯಾವುದೇ ನಾಡಿಯಲ್ಲಿ ಒಂದು ಕ್ಷಣ ನಿಂತರೂ ನಮ್ಮ ಪ್ರಾಣ ಪಕ್ಷಿಯೇ ಹಾರಿ ಹೋಗುತ್ತದೆ. ಇಷ್ಟು ಸೂಕ್ಷ್ಮವಾಗಿ ನಿರಂತರವಾಗಿ ನಮ್ಮ ಎಲ್ಲರ ಶರೀರದಲ್ಲಿ ರಕ್ತ ರೂಪದಲ್ಲಿ ಹರಿಯುವ ದ್ರವವನ್ನು ಯಾರು ಹರಿಸುತ್ತಿದ್ದಾರೆ? ಇವೆಲ್ಲವೂ ಅವ್ಯಕ್ತವಾಗಿ ಇರುವ ತತ್ವಾಭಿಮಾನಿ ದೇವತೆಗಳ ವಿಶೇಷವಾದ ಚಮತ್ಕಾರವಾದ ವಿಷಯವಾಗಿದೆ. ನಾವು ಇದನ್ನು ನೆನೆಸಿಕೊಳ್ಳಲು ಸಾಧ್ಯವಿಲ್ಲ, ಆ ರೂಪವನ್ನು ನೋಡಲು ಸಾಧ್ಯವಿಲ್ಲ. ಕೇವಲ ಸ್ಮರಣೆ ಮಾತ್ರ ಸಾಧ್ಯ. ಕೃತೋಸ್ಮರ ಕೃತಸ್ಮರ ಕೃತಗಂ ಸ್ಮರ. ಆಯಾ ಎಲ್ಲ ದೇವತೆಗಳನ್ನು ಅತ್ಯಂತ ವಿನಯಪೂರ್ವಕವಾಗಿ ನಮಸ್ಕರಿಸೋಣ. ಇವರೆಲ್ಲರೂ ದೇವತೆಗಳು ವಾಯುದೇವರ ನಾಯಕತ್ವದಲ್ಲಿ ಮಾಡುತ್ತಿದ್ದಾರೆ. ಆದ್ದರಿಂದ ವಾಯುದೇವರು ಜೀವೋತ್ತಮರೆನಿಸಿದ್ದಾರೆ. ವಾಯುದೇವರ ವಿಶೇಷ ಅನುಗ್ರಹದಿಂದಲೇ ತತ್ವಾಭಿಮಾನಿ ದೇವತೆಗಳು ಕೆಲಸ ಮಾಡುತ್ತಿರುವುದು. ಅದನ್ನು ಇನ್ನೊಂದು ಉಪನಿಷತ್ತಿನ ವಿಶೇಷಾಕಾರವಾಗಿ ತಿಳಿಯುತ್ತೇವೆ. ವಾಯುದೇವರಿಲ್ಲದಿದ್ದರೆ ಯಾವ ದೇವತೆಗಳು ಏನೂ ಕೆಲಸ ಮಾಡಲಾರರು. ಮುಂದಿನ ವಿಷಯದಲ್ಲೇ ಅದು ಬರುತ್ತದೆ. ಆದ್ದರಿಂದ ವಾಯುದೇವರೇ ಅತಿ ಪ್ರಮುಖವಾದ ಸ್ಥಾನದಲ್ಲಿದ್ದು ತಾವೂ ಕೆಲಸವನ್ನು ಮಾಡುತ್ತಾ ಉಸಿರಾಟದ ಕೆಲಸ ಅನ್ಯರ ಆಯಾಸವಾಗಿ ಮಾಡುತ್ತಾ ಇದ್ದಾರೆ. ದೇವತೆಗಳು ಕೆಲಸ ಮಾಡುತ್ತಾರೆ. ಆ ದೇವತೆಗಳು ಕೆಲಸ ಮಾಡುವಾಗ ನಮಗೆ ಶ್ರಮ ಆಗುತ್ತದೆ. ಇದೇನು ತಿಳಿಸಿಕೊಡುತ್ತದೆ? ಎಲ್ಲ ಇಂದ್ರಿಯಗಳು ನಾವು ಹೆಚ್ಚಾಗಿ ಉಪಯೋಗಿಸಿಕೊಂಡರೆ ಕೆಲ ಕಾಲದ ನಂತರ ಶ್ರಮ ಆಗಬಹುದು. ಆದರೆ ಉಸಿರಾಟಕ್ಕೆ ವಿಶ್ರಾಂತಿಯೇ ಇಲ್ಲ, ಶ್ರಮವೇ ಇಲ್ಲ. ವಾಯುದೇವರು ಇದು ನಿರ್ವಹಣೆ ಮಾಡುತ್ತಿದ್ದಾರೆ. ಆದ್ದರಿಂದ ವಾಯುದೇವರಿಗೆ ಅವರ ವಿಶೇಷವಾದ ಪರಾಕ್ರಮ ಹೇಗಿದೆ? ಶ್ರಮವೇ ಆಗದಂತೆ ಮಾಡತಕ್ಕಂಥವರು ವಾಯುದೇವರು. ಇದನ್ನು ಪ್ರತಿಯೊಬ್ಬರೂ ನಿಮ್ಮ ಶರೀರದಲ್ಲೇ ಕಂಡುಕೊಳ್ಳಿ. ತತ್ವಾಭಿಮಾನಿ ದೇವತೆಗಳು ಕೈ ನೀವು ಎಷ್ಟು ಸಾರಿ ತಿರುಗಿಸಬಲ್ಲರು? ಕಣ್ಣು ಎಷ್ಟು ನಿರಂತರವಾಗಿ ನೋಡಬಲ್ಲಿರಿ? ಕಿವಿಯನ್ನು ಎಷ್ಟು ಗಂಟೆ ಕೇಳಬಲ್ಲಿರಿ? ಬಾಯಿಯನ್ನು ಎಷ್ಟು ಗಂಟೆ ಮಾತಾಡಬಲ್ಲಿರಿ? ಹೊಟ್ಟೆಯಲ್ಲಿ ಆಹಾರ ಎಷ್ಟು ಮಟ್ಟಿಗೆ ನೀವು ಹಾಕಿಕೊಳ್ಳಬಲ್ಲಿರಿ? ಆದರೆ ವಾಯುವನ್ನು, ಉಸಿರನ್ನು ಎಂದು ಒಂದು ಕ್ಷಣವಾದರೂ ನಿಲ್ಲಿಸಬಲ್ಲಿರ? ಇಂತಹ ಒಂದು ಕ್ಷಣವೂ ನಿಲ್ಲದೆ ಶ್ರಮವಿಲ್ಲದೆ ಕಾರ್ಯನಿರ್ವಹಣೆ ಮಾಡತಕ್ಕಂಥ ವ್ಯಕ್ತಿ ದೇವತಾ, ಅದು ವಾಯುದೇವರು. ಆದ್ದರಿಂದ ವಾಯು ಜೀವೋತ್ತಮ ದೇವತೆಗಳಲ್ಲಿ ಅತಿ ಶ್ರೇಷ್ಠರಾದ ವಾಯುದೇವರನ್ನು
ಜೀವೋತ್ತಮರು ಎಂದು ತಿಳಿದು ಆದ್ಯಗುರು, ಮುಖ್ಯಗುರು, ಮೂಲಗುರು, ಅಕಣಶ್ಮರು ಎಂಬುದಾಗಿ ತಿಳಿಯಬೇಕು. ಆದರೂ ಇವರೆಲ್ಲರೂ ಅಸ್ವತಂತ್ರರು. ಸ್ವತಂತ್ರದ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ, ಅವನೇ ನಮ್ಮ ಬಿಂಬರೂಪ. ಆ ಬಿಂಬರೂಪವನ್ನು ನಾವು ತಿಳಿದುಕೊಂಡವು. ಪ್ರಪದ ಕಾಲಿನ ಹೆಬ್ಬರಳಿಂದ ಬಂದವನು, ಊರು ರೂಪದಲ್ಲಿ ನಿಂತವನು, ಉದರ ಹೊಟ್ಟೆಯಲ್ಲಿ ನಿಂತವನು, ಮತ್ತು ಹೃದಯದಲ್ಲಿ ನಿಂತವನು, ಮತ್ತು ಶಿರಸ್ಸಿನ ನಿಂತವನು ನಮ್ಮ ಬಿಂಬರೂಪ. ಅಂತ ಬಿಂಬನನ್ನು ನಾವು ಹೇಗೆ ಉಪಾಸನೆ ಮಾಡುವುದು? ಅವನ ಅನುಗ್ರಹವನ್ನು ಪಡೆದುಕೊಂಡಿದ್ದೇ ಅವನಿಗೆ ಪ್ರತ್ಯುಪಕಾರವನ್ನು ಹೇಗೆ ಮಾಡುವುದು? ನಾವು ಏನು ಮಾಡಲು ಸಮರ್ಥವಿಲ್ಲ. ಆದ್ದರಿಂದ ಪೌರುಷೀಯವಾದ ಉಪನಿಷತ್ತು ನಮಗೆ ತಿಳಿಸ್ಕೊಡ್ತಾ ಇದೆ. ಭೂಯಿಷ್ಠಾಂತೆ ನಮ ಉಕ್ತಿಂ ವಿಧೇಮ, ಭೂಯಿಷ್ಠಾಂತೆ ನಮ ಉಕ್ತಿಂ ವಿಧೇಮ, ಭೂಯಿಷ್ಠಾಂತೆ ನಮ ಉಕ್ತಿಂ ವಿಧೇಮ. ಶಿರಸ ವಹಿಸಿ ಅವನನ್ನು ನಮಸ್ಕಾರ ಮಾಡುವುದೇ ನಾವು ಮಾಡುವ ಕ್ರಮವಾಗಿದೆ. ಎಲ್ಲರೂ ವಿನಯಪೂರ್ವಕವಾಗಿ ನಮಸ್ಕರಿಸೋಣ. ಭಾರತೀಯರ ಮುಖ್ಯ ಪ್ರಾಣಾಂತರಿತ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.